ರೀ ರೀ ಏನು ಜೋರೇ ಕರಿಯಾಕತ್ತಿ? ನಾ ಇಲ್ಲೇ ಅದನ ಇಲ್ಲ. ನೀವು ಇಲ್ಲೇ ಅದ್ರಿ, ಕಾಣಕತ್ತೈತಿ ನನಗೂ. ಮತ್ತೆ ಯಾಕೆ ಜೋರು ಓದ್ರತ್ತಿ? ಏನು ಹೇಳ? ಏನಿಲ್ಲ, ಈ ದೀಪಾವಳಿ ಬಂತಲ್ಲ, ಅದಕ್ಕೆ ಏನು ಮಾಡ್ಬೇಕು? ಸೀರೆ ತಗೋಬೇಕು. ಈಗ ಯಾಕೆ ಸೀರೆ ತಗೊಳೋದು? ಲಕ್ಷ್ಮಿ ಕುಂದರ್ಸ್ಬೇಕಲ್ರಿ, ಲಕ್ಷ್ಮಿಗೆ ಉಡ್ಸಾಕ ಬೇಕಲ್ಲ ಮತ್ತೆ. ಹೌದನ? ಸರಿ ತಗೋ, ತರ್ವತ್ನಿಂತ. ಯಾರ್ಯಾರು ಹೊಂಟ್ರಿ? ಸೋಮಕ್ಕೆ ಬರ್ತೇನೆ ಅಂದಾಳ, ಕರ್ಕೊಂಡು ಹೋಗ್ಕನ್ರಿ. ಆತು ತಗೋ, ನಂಗೆ ಒಂದಿಟ್ಟು ಹೊರಗೆ ಕೆಲಸ ಐತಿ, ನಾ ಹೋಗಿ ಬರ್ತೀನಿ. ನೀ ಯಾವಾಗ ಹೋಗಿ ನೋಡು, ಹೋಗಿ ತೊಗೊಂಡು ಬಾ. ಹಾಂ ಸರಿ ತಗೋರಿ. ಏನ್ವಾ ದಾನವ, ಎಲ್ಲಿ ಹೊಂಟಿ? ನಾನು ರೀ ಒಂದಿಟ್ಟು ಪ್ಯಾಟಾಗ ಹೋಗಿ ಬರ್ತೇನೆ ರೀ. ದಾನಮ್ಮ, ಪಾರೋ ಒಂದ್ಲಲ್ಲಿ ಹಿಂದೆ ಪಾರೋವನು ಬರತ್ತಾಳ ನೀವು ಕೂಡ. ಅಕ್ಕಿನೂ ಪ್ಯಾಟಾಗ ಎಲ್ಲಾರ ಹೊಂಟಿರ್ಬೇಕ್ರಿ. ಮತ್ತು ದೀಪಾವಳಿ ಅಲ್ರಿ, ಮತ್ತೆಲ್ಲರೂ ಎಲ್ಲರ ಪ್ಯಾಟಾಗ ಹೋಗಿ ಏನಾರ ತರಾಕ ಹೋಗಿರ್ತಾರ್ರಿ. ಪಾರ್ವತಿ, ನಿನ್ನ ಪ್ಯಾಟಾಗ ಹೊಂಟೇನವಾ? ಒಂದೆರಡು ಲೈಟಿನ ಸರ ಪಣತಿ ತರಕಂತ ಹೊಂಟೇನ್ರಿ. ನೀವು ಏನಾರ ಪ್ಯಾಟ ಬರ್ತೀರೇನ್ರಿ? ಭಾಳ ವಿಚಾರಿಸಾಕತ್ತೀರಿ. ಹ್ಞೂನ್ವಾ, ನಾನು ಸೀರೆ ತರಕ್ಕೆ ಹೋಗ್ಬೇಕು. ಸೋಮಕ್ಕೆ ಬರ್ತೇನೆ ಅಂದ್ಲು, ಆಕೆ ದಾರಿ ಕಾಯಕತ್ತೀನಿ. ಆಕೆ ಯಾವಾಗ ಬರ್ತಾಳ ಏನಾಕತಿ, ಆಕೆದ ದಾರಿ ಕಾಯೋದಾಗೈತಿ. ಆಯ್ತು ತೋರಿ ಸಣ್ಣವರ, ನಾವು ಹೋಗಿ ಬರ್ತೀವ್ರಿ. ಪಾರ್ವತಿರ, ನೀವು ಬರ್ತೀರೇನ್ರಿ? ಹ್ಞೂ ರೀ, ಬರ್ತೇನೆ ತಗೋರಿ. ನಡ್ರಿ, ಲಗುನ ಹೋಗಿ ಬಂದ್ರಾತು. ಏ ಸೋಮಕ್ಕ, ಎಷ್ಟೊತ್ತಾತೇವ ನೀನು ದಾರಿ ಕಾಯಕತ್ತ? ಅಲ್ಲಿ ನಿಂತ್ಕೊಂಡು ಏನು ಮಾಡಕತ್ತೀವಿ? ಬಾ. ನೀನೇನು ಕರಿತು ಬಿಡುವ, ನಿನ್ನ ಗಂಡು ರೊಕ್ಕ ಕೊಡ್ತಾನೆ, ಆರಾಮ ಪ್ಯಾಟೆಗೆ ಹೋಗೋಣ ಬಾ ಅಂತ ಕರಿತೀವಿ. ನಮ್ದು ಹಂಗಲ್ಲ ಬಾಳೆವು, ತಿಂಗಳಾದ್ರೆ ಸಂಘ ಕಟ್ಬೇಕು ನಾವಲ್ಲಿ. ಬಂದೆ ಬಂದೆ ಬಂದೆ, ಹೋಗೋಣ ಬಾ. ನಾಳೆ ಹೋದ್ರೆ ಹಾಕಿದ್ದಿಲ್ಲನ್ರಿ? ಇವತ್ತೇನು ರಾಜಕಾರಿ ಐತಿ ನಿಂದು ಮನ್ಯಾಗ? ಸಂಘಕ್ಕೆ ಹೋಗ್ಬೇಕವ. ಊರು ತುಂಬ ಎಷ್ಟು ಸಂಘ ಅದ, ಒಟ್ಟು ಸಂಘದಾಗ ಸಾಲ ಐತಿ ನಿಂದು ಸಾಲ ಸಂಘ ತೀರೋದೇ ಇಲ್ಲ. ಅದು ಬರೀ ತಿಂಗಳದಾಗ 16 ದಿನ ಬರೀ ಸಂಘನ ಕಟ್ಟೋದು ನೀನು. ಸಂಘದಾಗ ಅಷ್ಟೊಂದು ಸಾಲ ಮಾಡಿ ಕಟ್ಕೊಂಡಿರೋ ಮನಿನ ಲೀಸ್ ಹಾಕೋ ಪರಿಸ್ಥಿತಿ ಬಂದೈತಿ. ಎದಕ್ಕೆ ಬೇಕಾಗಿತ್ತೇವ ನಿಮಗೆ? ಇಲ್ವಾ, ಅದು ಎಷ್ಟು ತೆಗೆಸ್ಕೊಂಡಿರ್ತೀನಿ, ಅರ್ಧ ಬಡ್ಡಿನ ಕಟ್ಟೋದಾಗ ಹೋಗತಿ. 2 ಮಂದಿ ಗಂಡಸೂರು ಅದಾರ, ದುಡ್ಯಾಕ ಕಳಿಸಿದ್ರಿ ಏನು ಬ್ಯಾ ನೀವ? ದಿನಕ್ಕೆ 300 ರೂಪಾಯಿದಂಗೆ ಅಂದ್ರೂ ವಾರಕ್ಕೆ 3000 ರೂಪಾಯಿ ಆಕತಿ. ಅಂಥದ್ದು 2 ಮಂದಿ ಗಂಡಸೂರು ಅದಾರ, ವಾರಕ್ಕೆ 6000 ರೂಪಾಯಿ ಅಂದರೆ ತಿಂಗಳಿಗೆ ಎಷ್ಟು ಆಕತಿ? ಎಷ್ಟು ಬಡ್ಡಿ ಕಟ್ಟಿ, ಎಷ್ಟು ಅಸಲು ಕಟ್ಟಿ ನೀನು? ಏನು ಮಾಡೋಣವಾ, ಒಂದು ದಿವಸ ಹೋದ್ರೆ ಇನ್ನೊಂದು ದಿವಸ ಹೋಗೋದಿಲ್ಲ. ಅವು ಮನ್ಯಾಗ ರೊಕ್ಕ ನೋಡಿದ್ರೆ ದರಿದ್ರ ಇದ್ದಂಗೆ ಅದಾವು. ಜೊಡ್ಡಾತು ಬ್ಯಾನ್ ಆತು, ನೆಗಡಿ ಬಂದ್ರೆ ಮಕ್ಕೊಂತ ಹೋಗ್ಕು, ಬಾಯಿ ಸೇದ್ಲಿ ಹೋಗ್ಕ. ಆತು ತಗೋ, ಹಂಗಾರೆ ಬರೋದಿಲ್ಲ ಅನ್ವಾ ನೀನು? ಸಂಘದ ಕತಿನೇ ಹೇಳಕತ್ತಲ್ಲ. ಇಲ್ಲಿ ತಗೊಳವ, ನಾಳೆ ಹೋಗಿ ಬರೋಣ. ಮುಂಚೆಕ ಈ ಮಾತು ಹೇಳಿದ್ರೆ ಪಾರ್ವತಿನೂ ದಾನಮ್ಮನೂ ಹೋದ್ರೆ ಅವ್ರ ಕುಟ ಹೋಗಿದ್ನಿಲ್ಲ ನಾನು. ನನಗೇನು ಗೊತ್ತು, ಧರ್ಮಸ್ಥಳ ಸಂಘದ ಮೇಡಮ್ ಈಗ ಬರ್ತಾಳೆ ಅನ್ನೋದು. ಬಂದು ಕುತ್ಕೊಂಡ್ಬಿಟ್ಟಾಳಕಿ. ಇನ್ನೊಂದು 2-3 ಲಕ್ಷ ಸಾಲ ಮಾಡ, ಸಂಘಕ್ಕೆ ಬಂದು ಕುತ್ಕೊಳೋದಲ್ಲ, ಮನೆಗೆ ಬಂದು ಕುತ್ಕೊಂತಾರ ಅವ್ರು. ಆತು ತಗೊಳ್ವಾ, ನಿಂದೇನೈತಿ ಕೆಲಸ ಮುಗಿಸ್ಕೊ, ನಾಳೆ ಹೋಗೋಣ. ನಾ ಇರೋದ ಪರಿಸ್ಥಿತಿ ಹಂಗೈತಿ, ಏನು ಮತ್ತೆ ಮಾತಾಡ್ತೀರಿ? ಆತು ತಗೋ, ಹೋಗಿ ಬರ್ತೀನಿ ನಾನು. ಹೋಗಿ ಬರ್ಲಿ ಅವ? ಹ್ಞೂ ಹೋಗುವ. ಚೀನಾಲಿ ಊರು ತುಂಬ ಸಾಲ ಮಾಡ್ಯಾಳ, ಈಗೀಗೆ ಮತ್ತೆ ಡೌಲತ್ ಬೇರೆ. ತಿನ್ನಾಕ ಕೂಳಿಲಿಕ್ರು ಸೊಕ್ ಮಾತ್ರ ಮುರಿಯೋದಿಲ್ಲ ನೋಡ್ರಿ ಇವ್ರದ್ದು. ಹೋಲ್ ಬಿಡ್ರಿ, ಕಂಡರ ಮನೆ ವಿಷಯ ನಮ್ಗೆ ಯಾಕೆ. ನಾಳೆ ದೀಪಾವಳಿಗೆ ಸೀರೆ ತರಕ್ಕೆ ಹೋಗ್ತೇನೆ ರೀ. ಯಾವ ಥರ ಸೀರೆ ತರ್ತೇನೆ ತೋರಿಸ್ತೀನಿ, ಮುಂದೆ ನೋಡ್ರಿ ನೀವು. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ನೋಡೋದನ್ನು ಮರಿಬೇಡ್ರಿ.